ಬ್ಯಾಕ್ ಟು ಮೈ ಚಾನಲ್ ರಶ್ಮಿಕಾ ಕನ್ನಡ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಪ್ರಿಪರೇಷನ್ ತಯಾರಿ ಶುರು ಆಗಿದೆ. ನಾನೇನು ಮಾತಾಡ್ತಾನೆ ಏನಿಲ್ಲ ಫ್ರೆಂಡ್ಸ್, ಇವಾಗ ಅವ್ರಿಗೆ ಅವಕಾಶ ಕೊಡ್ತೀನಿ ಮಾತಾಡೋಕ್ಕೆ. ಹಾಯ್, ನಾವಿವತ್ತು ಪ್ರಿಪ್ರೇಷನ್ ಬ್ಲಾಗ್ ಮಾಡ್ತಾ ಇದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲ ಎಂಜಾಯ್ ಮಾಡಿ. ನಾನು ಕ್ಯಾಪ್ಚರ್ ಮಾಡ್ತೀನಿ ಆಯಿತಾ, ಅಷ್ಟೇ. ನಮ್ಮ ಮನೆ ಗೃಹ ಪ್ರವೇಶದ ಮೊದಲನೇ ತಯಾರಿ ಸ್ಟಾರ್ಟ್ ಆಗಿದೆ. ಇವಾಗ ಕಾರ್ಡ್ಸ್ ಎಲ್ಲ ಬಂದಿದೆ, ಗೃಹ ಪ್ರವೇಶ ಕಾರ್ಡು. ಅದಕ್ಕೆ ಇವಾಗ ಪೂಜೆ ಮಾಡೋಕ್ಕೆ ಅಂತ ದೇವ್ರ ಮನೇಲಿ ಇಟ್ಟಿದ್ವಿ, ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆದಮೇಲೆ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿಬಿಟ್ಟು ಇನ್ನು 3 ಡೇಸೇ ಇರೋದು. 3 ಡೇಸು ಇಲ್ಲ ಅನಿಸುತ್ತೆ, ಇನ್ನು 1 or 2 ಡೇಸ್ ಅಷ್ಟೇ ಇರೋದು. ಅದಕ್ಕೆ ಇವಾಗೆಲ್ಲ ಪ್ಯಾಕ್ ಮಾಡಿ ಬೇಗ ಬೇಗ ಇನ್ವಿಟೇಷನ್ ಕಾರ್ಡೆಲ್ಲ ಹಂಚ್ಬೇಕು. ತುಂಬ ಅಂದರೆ ತುಂಬ ಕೆಲಸ ಇದೆ, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಫುಲ್ ಟೆನ್ಷನಲ್ಲಿ ನಡೀತಾ ಇದೆ. ನೋಡ್ಬೇಕು ಮುಂದೆ ಹೆಂಗೆ ನಡೆಯುತ್ತೆ ಗೃಹ ಪ್ರವೇಶ ಏನು ಎತ್ತ ಅಂತ. ಇನ್ನೂ ಗೃಹ ಪ್ರವೇಶಕ್ಕೆ ಏನು ಸಾಮಾನು ತಂದಿಲ್ಲ, ಎಲ್ಲ ತರಬೇಕು, ಅದೆಲ್ಲ ಬಾಕಿ ಇದೆ. ನೋಡೋಣ. ಅಪ್ಪ ಅಮ್ಮ ಹೋಗಿ ಎಲ್ಲ ನಾಳೆ ಸಾಮಾನೆಲ್ಲ ತೊಗೊಂಡು ಬರ್ತಾರೆ. ಎಲ್ಲ ಸಾಮಾನು ತಂದರೆ ಇನ್ನೇನಿಲ್ಲ, ಮುಗೀತು. ಆಯ್ತಾಯ್ತಾ ಆಯ್ತಾಯಿಲ್ಲ ಆಯ್ತಾಯಿಲ್ಲ ಆಗಿಲ್ಲ ಆಗಿಲ್ಲ ಗುಂಡು ಗುಂಡು ಪ್ಯಾಕ್ ಮಾಡ್ತಾ ಇದೀವಿ. ನೋಡಿ, ನಮ್ಮ ಲಡ್ಡು ಕೂಡ ಆಟಸ್ತಾ ಇದ್ದಾವೆ, ತಗೊಂಡಿದ್ದಾಳೆ. ಸುನಿತಾ ಅಡುಗೆ ಕೆಡ್ಸ ಇದು ಬೇಕೆ ನೋಡಿ. ನೀನು ಹಿಂಗೆ ಕಲ್ಕೋಕ ನನ್ನ ಮಾನತಾವ್ ರೆಡಿ ಮಾಡ್ಕೋಬೇಕು. ನನ್ನ ಕರಿಬೇಡ ಹೇಳು ಮಾಡೋಲ್ಲ. ಹೋಗಿ ಚೌಡಕ್ಕನ್ಗೂ ಸೊಸೆ ನೀನು ಮಾಡಿದ್ಬಿಟ್ಟು ಇದೆಲ್ಲ ಸಾಮಾನು ತಂದಿದ್ದಾರೆ. ಏನು ಬಾರೇ ತಗೋ ಫೋನ್ ತಗೋ. ನೋಡಿ, ಬಾಳೆ ಎತ್ಕೊ ಬರ್ತಿದ್ದಾರೆ. ತಗೊಳ್ತಿದ್ದಾರೆ, ವಿಡಿಯೋ ಮಾಡಿ ಆಮೇಲೆ ಮಾತಾಡೋಣ ಬಿಡ್ತಾವ. ಏನೋ ತಯಾರಿ ಆಯ್ತಾ ಇದೆ, ಎಲ್ಲರೂ ಬಂದು ಲೈಟಿಂಗ್ಸ್ ಎಲ್ಲ ಆಗ್ತಾ ಇದ್ದಾರೆ. ಜನಗಳು ಕೂಡ ಬರ್ತಾ ಇದ್ದಾರೆ. ಜನಗಳಂದ್ರೆ ನನಗೆ ಆಯ್ತಾ, ಏನೇನೋ ತಿಳ್ಕೊಳ್ಳಿ. ಮನೆ ತೋರಿಸ್ತೀನಿ, ಅರ್ಥ ಇವಾಗ ಸ್ವಲ್ಪ ರಿಲೀಸ್ ಮಾಡ್ತೀನಿ ಅಷ್ಟೇ. ಇವ್ರು ನೋಡಿ ನನ್ನ ತಮ್ಮ, ಅಂದರೆ ಅತ್ತೆ ಮಗ, ಮಾವನ ಮಗ. ಇವನು ನಮ್ಮ ಅತ್ತೆ ಮಗ ನೋಡಿ. ಇವನುವೆ ಯಾರು ಮಾಡ್ರ ಒಂದು ಏನ್ರಿ ನೀವು, ಏನು ನೀನು ಅಲ್ಲಿ ನೋಡಿದ್ರು ರೀ
ಇನ್ನೇನೋ ಗರಿ ತಂದರು ಇವರು ಎಲ್ಲ ಗರಿ ಹಾಕ್ತವ್ರೆ, ಲೈಟಿಂಗ್ಸ್ ಹಾಕ್ತವ್ರೆ. ಆಯ್ ಏನು ಮಾಡ್ತವ್ರೆ? ಊಟ ಮುಗಿಸ್ಕೊ ಬಂದೆ ಇವಾಗ ತಾನೇ. ನಾನು ಸ್ನಾನ ಮಾಡಿಕೊಂಡು ಹಂಗೆ ಊಟ ಮುಗಿಸ್ಕೊ ಬಂದೆ. ಅಷ್ಟ್ರಲ್ಲಿ ನೋಡಿದ್ರೆ ಇಲ್ಲಿ ಬಂದು ನೋಡ್ರೆ ಇವರು ಸಾಮಾನ್ಯ ಎಲ್ಲ ಎತ್ತಾಕ್ತಾಯಿದ್ರು. ಹಂಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅನ್ಕೊಂಡು ಬಂದೆ. ಇದು ನೋಡಿ ಬಾಗಿಲು ಹೋಮ್ ಟೂರ್ ಮಾಡಬೇಕು, ಮಾಡ್ತೀನಿ. ಇದು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಸಾಮಾನುಗಳೆಲ್ಲ ಬಂದಿದೆ. ವೀಳ್ಯದೆಲೆ, ಬಾಳೆ ಎಲೆ, ವೀಳ್ಯದೆಲೆ, ಅದು ಹಣ್ಣು ಎಲ್ಲ ಬಂದಿದೆ ನೋಡಿ. ಗಮ್ಮ ಮಂಜೆ ಒಂದು ಆಯ ಹೇಳು. ಮಂಜೆ ಏನು ಹೇಳಿ? ಹೇಳು ಒಂದು ಆಯ. ನಾಯ ಕೆಂಪಮ್ಮ ಒಂದು ಆಯ ಹೇಳು. ಕೆಂಪು ಮಿಂಗೆ ಮಾತಾಡೋದೇ ತಳ ಒಂದು ಮಟ್ಟಕ್ಕೆ ಫೋಟೋ ತೆಗಿ. ಅವನ ಕೊಚ್ಚನ ಎತ್ಕೊಂಡ್ರಲ್ಗ ಹಾಕ. ಇವಾಗ ಮನೆಗೆಲ್ಲ ಲೈಟಿಂಗ್ಸ್ ಹಾಕೋಕ್ಕೆ ಅಂತ ಬಂದಿದ್ದಾರೆ. ಎಲ್ಲ ಲೈಟಿಂಗ್ಸ್ ಹಾಕ್ತಾಯಿದ್ದಾರೆ. ಇವಾಗ ಸುಮಾರು ಒಂದು ಮಧ್ಯಾಹ್ನದ ಮೇಲೆ ಆಗಿದೆ. ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ ಸಾಮಾನೆಲ್ಲ ತರೋಕ್ಕೆ ಅಂತ. ಇನ್ನು ದಿನಸಿ ಸಾಮಾನು ತರಬೇಕು. ತರಕಾರಿ ಎಲ್ಲ ಸ್ವಲ್ಪ ಮನೇಲಿದೆ, ಇನ್ನೊಂದು ಸ್ವಲ್ಪ ತರಬೇಕು ಮಾರ್ಕೆಟ್ಗೆ ಹೋಗಿ. ಇವಾಗೆಲ್ಲ ಹಾಕ್ತಾಯಿದ್ದಾರೆ ಲೈಟಿಂಗ್ಸು ಎಲ್ಲ. ಇನ್ನೂ ಸ್ವಲ್ಪ ಕಾರ್ಡೆಲ್ಲ ಕೊಡೋದಿದೆ. ಅಪ್ಪ ಹೋಗಿ ಕೊಡ್ತಾರೆ ಸಂಜೆ ಮೇಲೆ. ಅಮ್ಮ ಮನೇಲೆಲ್ಲ ನೋಡ್ಕೋಬೇಕು, ಅವ್ರು ಹೋಗಲ್ಲ, ಮನೇಲೇ ಇರ್ತಾರೆ. ನೋಡೋಣ ಮುಂದೆ ಹೆಂಗಿರುತ್ತೆ ಗೃಹ ಪ್ರವೇಶ. ಇನ್ನು ಯಾರ್ಯಾರು ಬರ್ತಾರೆ, ಸ್ವಲ್ಪ ನೆಂಟರು ಬಂದಿದ್ದಾರೆ, ಇನ್ನು ಯಾರ್ಯಾರು ಬರ್ತಾರೆ ನೋಡಬೇಕು. ಚಪ್ರ ಹಾಕೋಕ್ಕೆ ಅಂತ ಗರಿ ಎಲ್ಲ ಎಣಿತಾ ಇದ್ದಾರೆ. ಇವಾಗ ಚಪ್ರ ಹಾಕೋದು ಎಲ್ಲ ವಿಡಿಯೋ ಮುಂದೆ ತೋರಿಸ್ತೀನಿ. ನೀವೇ ಹಾಕ್ತೀರಾ ಚಪ್ರನ? ಒಬ್ಬರೇ ನೇಯ್ಯದ ನೀವು? ನೇಯ್ ಕೊಡ್ತಾ ಇದ್ದಾರೆ ನೋಡಿ, ಅಮ್ಮ ಮಗಳು ನೇಯ್ತಾ ಇದ್ದಾರೆ. ನೋಡಿ ಇಲ್ಲಿ ಹೂ ಕಟ್ತಾ ಇದ್ದಾರೆ. ನಮ್ ದೊಡ್ಡ ನೋಡಿ ಲಡ್ಡು. ಏನು ಏನು ಲಡ್ಡು? ಇವಾಗ ಪೆಂಡಾಯಿಲ್ ಅವರು ಬಂದಿದ್ದಾರೆ. ಪೆಂಡಾಯಿಲ್ ಹಾಕ್ತಾ ಇದ್ದಾರೆ ಎಲ್ಲಕ್ಕೂ. ಅಡುಗೆ ಮಾಡೋಕ್ಕೆ ಬೇರೆ ಸಪ್ರೇಟ್ ಹಾಕಿಸ್ತಾ ಇದ್ದಾರೆ, ಊಟ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಹಾಕಿಸ್ತಾ ಇದ್ದಾರೆ. ಇವಾಗ ಅಮ್ಮ ಮನೇಲೇ ಇದ್ದಾರೆ. ಮತ್ತು ಇವಾಗ ಹೋಗ್ಬೇಕು RNCಗೆ ಹೋಗಿ ಅಲ್ಲಿ ದಿನಸಿ ಸಾಮಾನೆಲ್ಲ ತರಬೇಕು. ಅಮ್ಮ ಇದೆಲ್ಲ ನೋಡ್ಕೊತಿದೆ, ಹೆಂಗೆ ಹಾಕ್ತಾಯಿದ್ದಾರೆ ಏನು ಅಂತ ಎಲ್ಲ ನೋಡ್ಕೊತಾ ಇದ್ದಾರೆ. ಅಡುಗೆ ಪಾತ್ರೆ ಎಲ್ಲ ಬಂದಿದೆ. ಇವಾಗ ನೋಡಬೇಕು ಮುಂದೆ ಗೃಹ ಪ್ರವೇಶ ಹೆಂಗಾಗುತ್ತೆ ಅಂತ. ಗಡಿಬಿಡಿ ಎಲ್ಲ ನಡೀತಾ ಇದೆ ಎಲ್ಲ. ನಾನು ನಿಮಗೆ ಮುಂದೆ ಎಲ್ಲ ತೋರಿಸ್ತೀನಿ. ಗೃಹ ಪ್ರವೇಶ ಹೆಂಗಾಯಿತು, ಊಟ ಹೆಂಗಿತ್ತು ಎಲ್ಲನೂ ಮುಂದೆ ನಾನು ತೋರಿಸ್ತೀನಿ. ಚಪ್ರ ಹಾಕೋದು, ಅವ್ರ ದೇವ್ರ ತರೋದು ಎಲ್ಲ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಾನು ಮುಂದೆ ತೋರಿಸ್ತೀನಿ. ನೀನು ಬರ್ಬೇಡ. ಯಾಕೆ? ನಿನಗೆ ಗೊತ್ತಿರೋದು ಮನೇಲಿ ಸಾಮಾನು ಸರಂಜೆ ನೋಡ್ಕೊಂಡು ಆ ಸಾಮಾನು ಏನಾದ್ರು ಬೇಕಾದ್ರೆ ಕೊಟ್ಕೊಂಡು ನಮ್ಗೆ ಗೊತ್ತಿಲ್ಲ. ಬೇಡ ಯಾರು ಅಪ್ಪನ ಪ್ರೀತಿ ಕರ್ಕೋ. ಜನಗಳ ಹುಸಿ ನೆಮ್ಮದಿನ ಇರುತ್ತೆ. ಯಾರೋ ಬಂದ್ರು, ಹೋಗೋಲ್ಲ ಯಾರೋ ಬಂದ್ರು. ಹೋಗಿ ಮಾಡೋಗು. ನಮ್ಮ ಕೂಸ್ ನಮ್ಮ ಜಡಿನ ಹೋಗಲ್ ಮಾಡ್ಕೋ. ನಿಮ್ಮ ಅಪ್ಪನ ಕರೆದುಬಿಟ್ಟು ನಿಮ್ಮ ಅಮ್ಮ ನಿಮ್ಮ ಅತ್ತ ಎಲ್ಲರೂ ನಿಮ್ಮ ದೊಡ್ಡಪ್ಪ ದೊಡ್ಡ ಎಲ್ಲ ಕರೆದ್ಬಿಟ್ಟು ಹಾಯ್ ಟಾಟಾ ಮಾಡು. ಕಳ್ಸೋದ ಅನ್ನ ಕೊರೋನಾ ಕಳ್ಸೋದ ಕರ್ಕೊಬರ. ನೀನು ಹೇಳ್ತೀನಿ ನೋಡ, ನಮ್ಗೆ ತೆಗ್ದು ಹೇಳ್ತಿ ಎತ್ಕೊಬರ. ನಮ್ಗೇನು ಅಂತೀವಿ ನಿಮ್ಮ ಅಪ್ಪತ್ನಾಗ
ಹಾಯ್ ಫ್ರೆಂಡ್ಸ್, ಹೂ ಕಾಡ್ತಾ ಇದ್ವಿ ನಾವು. ಅತ್ತಾಗ ಹೋಗ್ಬೇಡಿ ಕಣ್ರಿ, ಇತ್ತಾಗ ಬಲಗಡೆ ಗುರುರು ಹೋಯ್ತಾರೆ ರೋಡಲ್ಲಿ ಹತ್ತು ಪೇಟೆ ಅಂಗಡಿ ಐತೆ ಅಲ್ಲಿ. ಆ ಪೇಟೆ ಅಂಗಡಿ ತಗೊಂಡು ಇಲ್ಲಿ ಮುಂದೆ ರೋಡ್ ಐತೆ, ರೈಟ್ ಬಿಟ್ಟು ಹೋಗು. ಅಲ್ಲೇ ಎದೆವ ನಮ್ಮ ಪ್ರೀತಿ ಪ್ರೀತಿನ ಕರ್ಕ 100 ಅವ್ರ ಕರ್ಕಿತ ಬರ್ತಾರೆ ನಾವು ಸಮಾಧಾನ. ರಿಂಗ್ಸ್ ಕೊಡ್ಬೇಕಂದ್ರೆ ರಿಂಗ್ಸ್ ಕೊಡಿ. ರಿಂಚ್ ಅದೆಲ್ಲ ದೊಡ್ಡದು ಗುಂಡು ಹೊಡಿತೀನಿ ನೋಡಪ್ಪ ಅಂತ ಅದೇ ಈಗೆಲ್ಲ 48 7 ತಿಂಗಳು ಇದರಲ್ಲಿ ಕಾಯಿ ಬಂದೆ ಆಯಲಿ ಬಾಯ್ ಬಾಯ್. ನಾಳೆ ಇದೆ ಕೆಲಸ. ನಮ್ಮ ತಾತನ್ಗೆ ನಾನು ಮದುವೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಯಾರು ಹುಡುಗಿ ಇದ್ರೆ ಹೇಳಿ ಫ್ರೆಂಡ್ಸ್. ಒಳಗಡೆ ಹೋಗೋಣ. ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಬಂದು ಮೇಲೆ ಬಾಗ್ಲೇ ಹಾಕಿಲ್ವಿ ಅವರು. ಲಿಂಗಪ್ಪ ಅವರು ಇದ್ದಾರೆ. ಆ ಹೇಳಿ ಎಲ್ಲ ನೋಡಿ ಹೆಂಗಾಗಿದೆ ಅಂತ ಮಾರುದ ಅದೇನೋ ಹಿಂಗ ಹಾಕ್ತಾರಲ್ಲ ಇದು ಏನ್ ಮಾಡ್ತಿದ್ದೀರಾ ನೀವು? ಮಾತಾಡ್ತಿದ್ದೀರಾ? ಚೆನ್ನಾಗಿದೆಯಮ್ಮ. ಯೂಟ್ಯೂಬಲ್ಲಿ ಬರ್ತೀರಾ ನೋಡ್ಕೊಳ್ಳಿ. ಹೇಳ ನೋಡಿ ಚಿತ್ರಾನ್ನ ಮೇಯ್ತಾ ಬೇಬಿ ಎಲ್ಲ ತಿನ್ನಲ್ಲ. ನೈಟ್ ಊಟಕ್ಕೆ ಬಂದಿದ್ದೀವಿ ನೋಡಿ. ನಾವೆಲ್ಲ ಚಿತ್ರಾನ್ನ ಮಾಡಿದ್ದಾರೆ. ಕಾಣಲ್ಲ ಹಿಂಗೆ ನೋಡು ನೋಡಿ ಚಿತ್ರಾನ್ನ. ಚಿನ್ನ ಅಂದರೆ ತಿಂತಾ ಇಲ್ಲ. 2ನೇ ಟ್ರಿಪ್ ಹೊಡೆದಿದ್ದಾನೆ ಫ್ರೆಂಡ್ಸ್ ನೋಡಿ. 2ನೇ ಟ್ರಿಪ್ಪು ಚೆನ್ನಾಗಿ ಹೊಡೆದಿದ್ದಾನೆ ಅವನು. ನನ್ನ ತಮ್ಮ ಅನ್ಸ್ಕೊಂಡು ಹೇಳ್ಬಿಟ್ಟು ಬನ್ನಿ ಎಲ್ಲ ಹೇಳಿ.
ಕುತ್ಕೊಳ್ಳಿ. ಇದು ಸಾಕು. ಚಿತ್ರಾನ್ನ ಹೇಗಿದೆ? ಚೆನ್ನಾಗಿದೆಯಾ? ನನಗಂತೂ ಭಾಳ ಇಷ್ಟ ಆಯ್ತು. ನಿಮಗೆ? ಚಿತ್ರಾನ್ನ ಸೂಪರ್. ಕೃತಿ ನಿಂಗೆ ಚೆನ್ನಾಗೈತವ್ವ? ನಿಂಗೆ ಚೆನ್ನಾಗಿದೆಯಾ? ಎಲ್ಲರನ್ನೂ ಕೇಳ್ತೀವಿ, ಚೆನ್ನಾಗಿದೆಯಾ? ನಿಮ್ದು ಚೆನ್ನಾಗಿದೆಯಾ? ನಿಮ್ದು ಚೆನ್ನಾಗಿದೆಯಾ? ಬಾಯ್ ಬಾಯ್ ದೊಡ್ಡವ. ಬಾಯ್ 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 ಬಾಯ್. ಚೆನ್ನಾಗೈತಾ ಚಿತ್ರಾನ್ನ? ಏನಾರು ಮಾತಾಡೋ ಕೆಂಪಮ್ಮ, ಏನಾರು ಮಾತಾಡು. ಬಜ್ಜಿನ ಮಾಡ್ಸಕ್ಕೆ ಹೇಳ್ಬೇಕಿತ್ತು. ಹಾಂ, ಆಮೇಲೆ ಪೈನಾಗಿದ್ದಂತೆ ನೋಡಿ ಫ್ರೆಂಡ್ಸ್. ಬಾಯ್. ಬೇಡ ಬೇಡ. ಓಕೆ ಫ್ರೆಂಡ್ಸ್, ಇವಾಗ ಊಟ ಆಯ್ತು, ಮುಗಿಸ್ಕೊ ಬಂದ್ವಿ. ಚಿತ್ರಾನ್ನ ಅಂತೂ ಸಕ್ಕದಾಗಿತ್ತು. ಹಂಗೆ ಲಡ್ಡು ಕೂಡ ತಿನ್ಕೊ ಬಂದ್ವಿ, ಚೆನ್ನಾಗಿತ್ತು. ಈಗ ನಾವು ಏನು ಹೇಳಕ್ಕೂ ಬಿಡ್ತಾ ಇಲ್ಲ ಫ್ರೆಂಡ್ಸ್, ಇವ್ರು ಒಬ್ಬಳೇ ಮಾತಾಡ್ಬೇಕಂತೆ, ಅದಕ್ಕೆ ಸುಮ್ಮನೆ ಇದ್ದೀವಿ. ಇವಾಗ ನಾವು ರಾತ್ರಿ ಇದು ಚಿತ್ರಾನ್ನ ಮಾಡಿದ್ರು ತಿನ್ಕೊಂಡು ಬಂದ್ವಿ. ಇವಾಗ ಚಪ್ರ ಹಾಕ್ತಾರೆ, ಅದನ್ನು ತೋರಿಸ್ತೀವಿ. ಬನ್ನಿ ಚಪ್ರ ಹಾಕ್ತಾರೆ, ನೋಡಬೇಕು. ತುಂಬ ನಮ್ದು ಇದೇ ಲೈಫಲ್ಲಿ ಫಸ್ಟು ಅನ್ಸುತ್ತೆ ಅಲ್ವಾ? ಲೈಫಲ್ಲಿ ಇದೇ ಫಸ್ಟ್ ಮನೆ ಕಟ್ಟಿರೋದು, ಅದಕ್ಕೋಸ್ಕರ ತುಂಬ ಎಕ್ಸೈಟ್. ನೋಡೋಣ, ಬೆಳಗ್ಗೆ 5 ಗಂಟೆಗೆ ಪೂಜೆ ಇದೆ. ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಎಲ್ಲಿಗೆ ಎಂಡ್ ಮಾಡ್ತೀವಿ? ಎಲ್ಲಿಗೆ ಎಂಡ್ ಮಾಡಲ್ಲ, ಕಂಟಿನ್ಯೂ ಅಂತೂ ಮಾಡ್ತೀವಿ. ಬರ್ತಾರೆ, ಬ್ಲಾಗ್ ಹಾಕ್ತೀವಿ. ಬಾಯ್ ಬಾಯ್. ಬೇಡ, ಉದ್ದ ಇಷ್ಟೇ ಹಾಕು, ಇಷ್ಟೇ ಹಾಕು, ಚೆನ್ನಾಗಿದೆ. ಒಂದು ನಿಮಿಷ. ಪೈಪ್ ಹಾಕ್ಬಿಟ್ರೆ ಬಿಟ್ಬಿಟ್ಟೇವನ್ನ ಬಿಸಿದ್ಕ ಹಾಂ ಗೋಣಿ ಚೇಸಿ ಬಿಡೋದು, ತಾರೆ ಮೂಲಕ ಅಲ್ಲಿ ಬಿಟ್ಬಿಡೋದು. ಎತ್ತಾಗ ಅಕ್ಕಿ ತೊಳ್ಕೊಳ್ಳೋದು, ಹಂಗೆ ಮಾಡ್ತಾರೆ ಮುಂದೆ. ಸೂಪರ್. ಇದಕ್ಕೂ ಹಾಕ್ತೀವಿ, ಹಾಲಲ್ಲೂ ಹಾಕ್ತೀವಿ, ಮತ್ತೆ ಚಪ್ಪಲಕ್ಕೂ ಹಾಕ್ಬೇಕು. ಇವಾಗ ಹಾಕ್ತೀವಿ. ಇವಾಗೆಲ್ಲ ತಯಾರಿ ಆಗಿದೆ, ಲೈಟಿಂಗ್ಸ್ ಎಲ್ಲ ಹಾಕಿ ಚಪ್ರ ಒಂದು ಹಾಕಬೇಕು. ಚಪ್ರನ ಇವಾಗಲೇ ಹಾಕ್ತಾಯಿದ್ರು, ಮಂಗಳವಾರ ಅಂದಿದ್ದಕ್ಕೆ ಹಾಕಲಿಲ್ಲ. 12 ಗಂಟೆಗೆ ಹಾಕ್ತಾರೆ ಚಪ್ರನ. ಅದನ್ನು ನಾಳೆ ಬ್ಲಾಗಲ್ಲಿ ಹಾಕ್ತೀನಿ ನಾನು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.